ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ. ಇನ್ನೊಂದು ವಿಚಾರ ನೀವು ಹೇಳೋದು ಮರೆತ್ರಿ, ಇಡೀ ಮಾಧ್ಯಮ ಲೋಕದಲ್ಲಿ ಯಾರೂ ಮಾಡದೇ ಇರುವಂಥ ರಂಗೋಲಿ ಸ್ಪರ್ಧೆ, ಅದು ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಗೆ ಗ್ಯಾರಂಟಿ ನ್ಯೂಸ್ ಮತ್ತು ಆ್ಯಡ್6 ಸಾಕ್ಷಿ ಆಗಿದೆ ಅನ್ನೋದು ಬಹಳ ಹೆಮ್ಮೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕಲ್ವಾ ಅದಕ್ಕೆ. ಹೆಣ್ಮಕ್ಳಿಗೊಂದು ಅದ್ಭುತ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ ಗ್ಯಾರಂಟಿ ನ್ಯೂಸ್ ಮತ್ತು ಆ್ಯಡ್6. ಎನಿವೆ ನೀವು ಇದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾದ ನಾಯಕಿ ನಟಿ ಕೂಡ ಇದ್ದಾರೆ ಲಿಖಿತ್ ಅವರು, ಅವ್ರನ್ನ ಕೂಡ ಮಾತನಾಡಿಸ್ಬೇಕಲ್ವಾ. ಬರೀ ಪ್ರಥಮ ಅವ್ರು ಮಾತಾಡಿದ್ರೆ ಸಾಕಾಗಲ್ಲ. ಲಿಖಿತ್ ಅವರೇ, ದಯವಿಟ್ಟು ಒಂದೆರಡು ಮಾತುಗಳು ಈ ಕಾರ್ಯಕ್ರಮ ಉದ್ದೇಶಿಸಿ. ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಗ್ಯಾರಂಟಿ ನ್ಯೂಸ್ ಮೂಲಕ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ತುಂಬ ಖುಷಿ ಆಗ್ತಿದೆ ಇದನ್ನೆಲ್ಲ ನೋಡೋದಕ್ಕೆ, ಬಿಕಾಸ್ ನಾನು ನಮ್ಮ ಅಜ್ಜಿ ಮನೆಯಲ್ಲಿ ಎಲ್ಲ ಈ ಥರ ಊರಲ್ಲಿ ಹಬ್ಬವನ್ನು ನೋಡ್ತಾ ಇದ್ದೆ. ಬಟ್ ಇವತ್ತು ಇಲ್ಲಿ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಈ ಥರ ಒಂದು ಹಬ್ಬನ ನೋಡೋಕ್ಕೆ ತುಂಬಾ ಖುಷಿ. ಆ್ಯಂಡ್ ರಂಗೋಲಿ ನನಗಂತೂ ಬಿಡ್ಸೋಕ್ಕೆ ಬರಲ್ಲ, ಬಟ್ ಎಲ್ಲರೂ ಎಷ್ಟೊಂದು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಆ್ಯಂಡ್ ಆಲ್ರೆಡಿ ವಿನ್ನರ್ ಕೂಡ ಆಗಿದ್ದೀರಾ. ನಾನು ಮೈಕ್ ಕೊಡಲ್ಲ, ನೀವು ಕೇಳಬೇಡಿ. ಸೊ ಎಸ್, ಹೌದು, ತುಂಬ ಚೆನ್ನಾಗಿ ಮಾಡಿದರೆ ಎಲ್ಲರೂ. ಆ್ಯಂಡ್ ಗಂಡಸರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್ ಎಲ್ಲರಿಗೂ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಗ್ಯಾರಂಟಿ ನ್ಯೂಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಈ ಒಂದು ವೇದಿಕೆ ನಮ್ಮ ಸಿನಿಮಾದವ್ರಿಗೆ ಕೊಟ್ಟಿದ್ದೀರಾ. ಆ್ಯಂಡ್ ನಮ್ಮ ಸಿನಿಮಾ ಅತಿ ಶೀಘ್ರದಲ್ಲಿ ಥಿಯೇಟರ್ಸಿಗೆ ಬರ್ತಾ ಇದೆ. ಇವರು ದೆವ್ವ ಅಂತ 100 ಸತಿ ಹೇಳಿದ್ರು, ನಾವು ಕ್ಯಾರೆಕ್ಟರ್ಗೆ ಏನು ಬೇಕೋ ಅದನ್ನು ಮಾಡಿಕೊಟ್ಟಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಆ್ಯಂಡ್ ಥ್ಯಾಂಕ್ ಯು ಮೇಡಮ್, ಈ ಥರ ಒಂದು ಪ್ರೋಗ್ರಾಮ್ ಇನಿಷಿಯೇಟಿವ್ಗೆ ನೀವು ಬೆಳಗ್ಗೆಯಿಂದ ಇದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಆ್ಯಂಡ್ ಐ ಥಿಂಕ್ it's very going very well, and thank you so much. Yeah. ಬೇಡ ಶ್ರುತಿ ಅವರೇ, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಮರ್ತೇ ಬಿಟ್ಟೆ. ನೀವೆಲ್ಲ ಕಂಟೆಸ್ಟೆಂಟ್ಸ್ಗೆ ಇನ್ನೊಂದು ಚಾಲೆಂಜ್ ಐತೆ, ಗೆದ್ದುಬಿಟ್ಟಕ್ಕೆ ಮುಗಿದೋಗಲ್ಲ. ಇವರು ಇವತ್ತು ಒಂದು ಸಂಕಲ್ಪ ಮಾಡಿದ್ದಾರೆ, ಒಂದು ಯೋಚನೆ ಮಾಡಿದ್ದಾರೆ. ಮುಗಿದ ಮೇಲೆ ನಾನು ರಂಗೋಲಿ ಬಿಡೋಕೆ ಬರಲ್ಲ, ಎಲ್ಲ ಹೋದ್ಮೇಲೆ ಕಸ ಗುಡಿಸ್ಬಿಟ್ಟು ಎಂಟೈರ್ ಫೀಲ್ಡ್ ನಾನು ರಾತ್ರಿ ಎಲ್ಲ ಕೂತ್ಕೊಂಡು ರಂಗೋಲಿ ಬಿಡ್ತೀನಿ ಅಂತ ಇವ್ರು ನಿರ್ಧಾರ ಮಾಡೋರೆ. ಗೆದ್ದ ಮೇಲೆ ಅಲ್ಲಿ ಗೆದ್ದವರು ಇವ್ರ ಜೊತೆ ಕಾಂಪೀಟ್ ಮಾಡಬೇಕೈತೆ, ಬೆಳಗಾನ ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಬೇಕು ಅಂತ ಡಿಸೈಡ್ ಮಾಡೋರೆ. ಅವ್ರಿಗೂ ಅಭಿನಂದನೆಗಳು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಮೇಡಮಿಂದ ಮತ್ತಷ್ಟು ಒಳ್ಳೊಳ್ಳೆ ಕೆಲಸಗಳಾಗಲಿ. ಅವ್ರು ಮಾಜಿ ಉಪಮೇಯರ್ ಆಗಿದ್ದರು, ಸಾಕಾಗಲ್ಲ, ನೆಕ್ಸ್ಟ್ ಮೇಯರ್ ಆಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ಇದು ನಮ್ಮ ಪ್ರೀತಿಯ ಹಾರೈಕೆ. ಆ್ಯಂಡ್ ಜೊತೆಗೆ ಏನಂದರೆ, ಯಾರಿಗೆ ಜನಗಳ ಜೊತೆ ಒಂದು ಒಳ್ಳೆ ಹೆಲ್ತಿ ರಿಲೇಷನ್ಶಿಪ್ ಇರುತ್ತೋ, ಜನಗಳಿಗೆ ಅಂದರೆ ಜನಗಳ ಕಷ್ಟಕ್ಕೆ ಯಾರು ಧ್ವನಿ ಆಗ್ತಾರೋ ಅಂಥವರು ನಾಯಕರಾಗಬೇಕು ಅಂತ ಬಯಸ್ತೀನಿ. ಒಂದು ಸೆಕೆಂಡ್ ಮ್ಯಾಮ್, ನಿಮ್ಮ ನಾಯಕತ್ವದಲ್ಲಿ ಮತ್ತಷ್ಟು ಒಳ್ಳೊಳ್ಳೆ ಕೆಲಸಗಳು ಆಗಲಿ. ಎಲ್ಲ ಹೆಂಗಸ್ರು ನೋಡ್ರಪ್ಪ, ಚೆನ್ನಾಗಿ ಮಾಡಿ. ನಿಮ್ಮೆಲ್ರಿಗೂ